ನನ್ನ ಮತ್ತು ನಮ್ಮ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆ ಇದರ ಆಯೋಜಕರು ಅಧ್ಯಕ್ಷರು ಜೂನಿಯರ್ ಮಹಾರಾಷ್ಟ್ರ ಅವರು ಹಾಗೆ ಜೂನಿಯರ್ ರಕ್ಷಿತಾ ಅವರು ಇವರು ಆಯೋಜನೆ ಮಾಡುವುದು. ಇದು 14 ವರ್ಷಗಳಿಂದನೂ ಈ ಕಲಾ ಸೇವೆ ಈ ಕಲಾ ಪ್ರಧಾನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹಮ್ಮಿಕೊಂಡು ಬರ್ತಾನೆ ಇದ್ದಾರೆ. ಅದೆಲ್ಲದಕ್ಕೂ ನಾರಾಯಣ ಸ್ವಾಮಿ ಅಂತವರು ಮಹಾನ್ ಗಣ್ಯರು, ನಮ್ಮ ಕೃಷ್ಣಪ್ಪ ಅವರು ಇರ್ಬೋದು, ಪ್ರಿಯಕೃಷ್ಣ ಅವರು ಇರ್ಬೋದು, ಎಲ್ಲ ಸಾಹಿಗಳು, ಗಣ್ಯಮಾನ್ಯರು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರು ಜೀವನ ಪರ್ಯಂತ ನಮ್ಮ ಕಲಾ ಸೇವೆ ಮಾಡಬೇಕು ಅಂತ ಜೀವನ ಪರ್ಯಂತ ಅವ್ರು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ನೋಡಿ, ಸಹಕಾರಕ್ಕಾಗಿ ನಮ್ಮ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು ಅಪಾರವಾದ ಕಲೆ ಮೇಲೆ ಅವರಿಗೆ ಅಭಿಮಾನ, ಪ್ರೀತಿ, ಅವರ ಕೊಡುಗೆ ದಾನಿಗಳು ಅಂತಲೇ ನಾನು ಹೇಳ್ಬೋದು. ಯಾಕೆಂದರೆ ನಾವು ಚಲನಚಿತ್ರ ಪೋಷಕ ಕಲಾವಿದರ ಸಂಘದಲ್ಲಿ ಕೂಡ ಇದ್ದೇವೆ, ನಮ್ಮೆಲ್ಲರಿಗೂ ಅವರ ಸಹಕಾರ ಇದೆ. ಹಾಗಾಗಿ ನಿಜವಾಗ್ಲೂ ಅವ್ರ ಮನೆ ಹತ್ರ ಬಹಳಷ್ಟು ಜನ ಬಡಬಗರೆಲ್ಲರೂ ಹೋಗ್ತಾರೆ, ಕಷ್ಟ ಸುಖಗಳಿಗೆ ನೆರವಾಗಿದ್ದಾರೆ. ಅವರಿಗೆ ಅವರ ಮನೆಯ ಶ್ರೀಮತಿ ಮೇಡಮ್ ಅವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಸದಾಕಾಲ 120 ವರ್ಷಗಳ ಕಾಲ ಅವರಿಗೆ ಕೊಟ್ಟಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಸಹಕಾರ ಸರ್ ನಮ್ಮ ಜೂನಿಯರ್ ಮಹಾರಾಷ್ಟ್ರೀಯವರ ಮೇಲೆ ಸಹಕಾರ ಯಾವಾಗಲೂ ಇರಬೇಕು. ಯಾಕಂದರೆ ಅವರು ಸಾಂಸ್ಕೃತಿಕ ಇಲಾಖೆ ಪರವಾಗಿ ಅವರು ವರ್ಷಕ್ಕೆ 2 ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಹಲವಾರು ಕಲಾವಿದರನ್ನ ಇಲ್ಲಿ ಹುಟ್ಟಾಕ್ತಾನೆ ಇರ್ತಾರೆ. ಹೊಸ ಹೊಸ ಪ್ರತಿಭೆಗಳನ್ನ ಅವರು ಪ್ರಸ್ತುತ ಪಡೆದ ಹಾಡುಗಳನ್ನ ಮೂಲಕ ಅವರು ವೇದಿಕೆ ಮೇಲೆ ತರ್ತಾ ಇರ್ತಾರೆ. ಅವರೆಲ್ಲರಿಗೂ ನಿಮ್ಮ ಆಶೀರ್ವಾದಗಳು ಬಹಳ ಮುಖ್ಯ. ಆರೈಕೆ, ನಿಮ್ಮ ಕರುಣೆ, ನಿಮ್ಮ ಸೇವೆ, ಸಹಕಾರ ಸದಾಕಾಲ ಇರಲಿ ಸರ್. ಇನ್ನೊಂದು 2-3 ಹಾಡುಗಳ ನಂತರ ವೇದಿಕೆ ಕಾರ್ಯಕ್ರಮ ಶುರುವಾಗಲಿದೆ. ಗಣ್ಯಮಾನರೆಲ್ಲ ವೇದಿಕೆ ಮೇಲೆ ಬರಬೇಕಾಗುತ್ತೆ, ಅನೌನ್ಸ್ ಮಾಡ್ತಾರೆ. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಒಂದು ಗಂಧದ ಗುಡಿ ಚಿತ್ರದ ಒಂದು ಸುಮಧುರವಾದ ಗೀತೆ ಭವಾನಿ ನನ್ನ ಜೊತೆ ಹಾಡಲಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಭವಾನಿ ಅವರು ವೇದಿಕೆ ಮೇಲೆ ಮೈಕ್ ತಗೊಂಬನ್ನಿ. ಎಲ್ಲೂ ಹೋಗಲ್ಲ ಮಾಮ, ಎಲ್ಲೂ ಹೋಗಲ್ಲ ಈ ಹಾಡಿನ ಮೂಲಕ ಭವಾನಿ ಅವರು ವೇದಿಕೆ ಹಂಚ್ಕೊಳ್ತಾ ಇದ್ದಾರೆ.